exchange market. ಯಾರು ಭಾಗವಹಿಸಿರ್ತಾರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗೆ? Yeah. Outside residents, sir. Then Business people. Residents do not participate in it. Pardon, sir? Residents do not participate in the foreign exchange market. But why, sir? When I'm going, sir, I'm not comfortable with this app. Okay. Why? I can hear my own voice. Okay. Okay. So my voice is clear, no? Yes, sir. So the thing is, the society is asking recorded video, so we cannot provide the recorded video in other apps. So I'm using this app. Okay. So I just tell you, go and listen. Okay. So in case of any query, so you can ask in the meanwhile. Okay. See, so we seen the participants are, so both the importer and exporters participate in the foreign exchange market, right? So many banks and financial institutions are also the participants of the foreign exchange market. So every countries central banks participate in the foreign exchange market. So they are all called as participants of the foreign exchange market. So generally we can bifurcate the participants into two categories. One is wholesale participants and the another one is retail participants. So ಎರಡು category ಮಾಡಬಹುದ್ರಲ್ಲಿ wholesale market ಅಥವಾ wholesale retail participants ಅಂತ ಎರಡು ರೀತಿ ನಾವು ಏನ್ ಮಾಡಬಹುದು ಅಲ್ಲಿ participants in the foreign exchange market ನ category ಮಾಡಬಹುದು. ಇಲ್ಲಿ let us study what is wholesale market ಅಂದ್ರೇನು, retail market ಅನ್ಬೋದು ಅಥವಾ retail foreign exchange market participants ಅಂತಾನೂ ಕರಿಬಹುದು. ರಿಟೇಲ್ ಅಂದ್ರೆ ನೋಡ್ರಲ್ಲ, ಸೊ ರಿಟೇಲ್ ದ ಮೀನಿಂಗ್ ಶಾರ್ಟ್ ನಮ್ ಹೌದಾ. ಸೊ ಸ್ವಲ್ಪ ಜನ ಅಥವಾ ಸ್ವಲ್ಪ ಕ್ವಾಂಟಿಟಿ ಆ ವರ್ಡ್ ನ ಮೀನಿಂಗ್ ನ ಅದೇನ್ ಮಾಡ್ತಾರೆ ರಿಟೇಲ್ ಸೊ ಡಿನೋಟ್ ಮಾಡ್ತಾರೆ. ಸೊ ಮೀನ್ಸ್ ದ ಪಾರ್ಟಿಸಿಪೆಂಟ್ಸ್ ಇನ್ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಹೂ ಆರ್ ಇನ್ ಮಿನಿಮಮ್ ನಂಬರ್ಸ್ ಅಂಡ್ ಹೂ ಟ್ರಾನ್ಸಾಕ್ಟ್ ವಿತ್ ಮಿನಿಮಮ್ ಟ್ರಾನ್ಸಾಕ್ಷನ್, ಮಿನಿಮಮ್ ಅಮೌಂಟ್ ಆಕ್ಷನ್ಸ್, ದಟ್ ಈಸ್ ಕಾಲ್ಡ್ ರಿಟೇಲ್ ಮಾರ್ಕೆಟ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ನೋಡ್ರಿ, this segment consists of a small portion of foreign exchange market, foreign tourists, small traders who need foreign currency for the limited purpose of small amount fall in this category anta. So andre, so in case of retail foreign exchange market, the participants are yaar anta idino, foreign tourists irbodu and small traders anta idino. Small traders means who are need foreign currencies for import and export of the goods. So they are the participants of ಯಾವುದು ರಿಟೇಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ರಿಟೇಲ್ ಮಾರ್ಕೆಟ್ ಅಂತಂದ್ರೇನು, ಸೊ ಇಟ್ ಇಸ್ ಎ ಸ್ಮಾಲ್ ಮಾರ್ಕೆಟ್ ಅಥವಾ ಇಟ್ ಇಸ್ ಎ ಸ್ಮಾಲ್ ಕರೆನ್ಸಿ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ನೀವು ಹೇಳ್ಬೋದು. ಹೂ ಆರ್ ದಿ ಪಾರ್ಟಿಸಿಪೆಂಟ್ಸ್ ಅಂತಂದ್ರೆ ದ ಫಾರಿನ್ ಟೂರಿಸ್ಟ್ ಅಂಡ್ ಸ್ಮಾಲ್ ಟ್ರೇಡರ್ಸ್ ಹೂ ಆರ್ ಇನ್ ನೀಡ್ ಆಫ್ ದಿ ಫಾರಿನ್ ಕರೆನ್ಸಿ ಫಾರ್ ದಿ ನೀಡ್ ಆಫ್ ದಿ ಫಾರಿನ್ ಲಿಮಿಟೆಡ್ ಪರ್ಪಸ್ ಆಫ್ ದಿ ಸ್ಮಾಲ್ ಅಮೌಂಟ್ ಫಾಲ್ ಇನ್ ದಿಸ್ ಕ್ಯಾಟಗರಿ. ಮನಿ ಎಕ್ಸ್ಚೇಂಜ್ ಹೋಟೆಲ್ಸ್ ಅಂದ್ರೆ ಇವ್ರಿಗೆ ಏನ್ ಬೇಕಾಗುತ್ತಲ್ಲ ಸಣ್ಣ ಪ್ರಮಾಣದಲ್ಲಿ ಫಾರಿನ್ ಕರೆನ್ಸಿ ಬೇಕಾಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಈಗ ಅಮೆರಿಕನ್ಸ್ ಇಂಡಿಯಾಗೆ ಏನಾದ್ರು ವಿಸಿಟ್ ಮಾಡಿದಾರೆ ಅಂತಂದ್ರೆ ಸೊ ಇಷ್ಟು ದುಡ್ಡನ್ನ ಅವರು ಎಕ್ಸ್ಚೇಂಜ್ ಮಾಡ್ಕೊಳಲ್ಲ. ಸೊ ಯಾವಾಗ ನೀಡ್ ಬೇಕಾಗುತ್ತೆ ಅವಾಗ ಅವ್ರು ಏನ್ ಮಾಡ್ತಾರಲ್ಲ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಂಡು, ಅಂದ್ರೆ ಮನಿ ಎಕ್ಸ್ಚೇಂಜರ್ ಮಷೀನ್ಸ್ ಇರ್ತಾವ, ಸೊ ಅಲ್ಲಿ ಹೋಗ್ಬೋದು ಅಥವಾ ಬ್ಯಾಂಕ್ಸ್ ಒಳಗಡೆ ಇರ್ಬೋದು, ಅವ್ರು ಏನ್ ಮಾಡ್ತಾರೆ ಲಿಮಿಟೆಡ್ ಅಮೌಂಟ್ ಅನ್ನ ಏನ್ ಮಾಡ್ತಾರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂತಾರೆ. ಸೊ ಅವ್ರಿಗೆ ರಿಟೇಲ್ ಪಾರ್ಟಿಸಿಪೆಂಟ್ಸ್ ಅಂತ ಕರಿತೀವಿ ಅಥವಾ ರಿಟೇಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂತಾನು ಕರಿತೀವಿ ನಾವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ. ಸೊ ದ ರಿಕ್ವೈರ್ಮೆಂಟ್ ಆಫ್ ಕರೆನ್ಸಿ ಎಕ್ಸ್ಚೇಂಜ್ ಇಸ್ ವೆರಿ ಮಿನಿಮಮ್. ಸೊ ಸಣ್ಣ ಪ್ರಮಾಣದೊಳಗೆ ಅವ್ರು ಏನ್ ಮಾಡ್ತಾರೆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಎಲ್ಲಿ ಎಕ್ಸ್ಚೇಂಜ್ ಮಾಡ್ಕೊತಾರೆ, ಸೊ ದೇ ಕ್ಯಾನ್ ಎಕ್ಸ್ಚೇಂಜ್ ದೇರ್ ಮನಿ ಇನ್ ದಿ ಮನಿ ಎಕ್ಸ್ಚೇಂಜಸ್, ಹೋಟೆಲ್ ಒಳಗಡೆ ಇರ್ಬೋದು, ಶಾಪ್ಸ್ ಇರ್ಬೋದು ಅಂಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಒಳಗಡೆ ಇರ್ಬೋದು. ಸೊ ದೇರ್ ದೇ ಕ್ಯಾನ್ ಎಕ್ಸ್ಚೇಂಜ್ ದೇರ್ ಕರೆನ್ಸೀಸ್. ಸಿಮಿಲರ್ಲಿ ಸಾರಿ So important concept is the wholesale market. So foreign exchange market ಒಳಗೆ another component ಏನಂತ ಹೇಳ್ತೀವಿ ನಾವು wholesale market ಅಂತ ಹೇಳ್ತೀವಿ ನಾವು.
ಹೋಲ್ಸೇಲ್ ಮಾರ್ಕೆಟ್ ಅಂದ್ರೇನು? ಸೊ ಇಟ್ ಡಿನೋಟ್ಸ್ ಲಾರ್ಜ್ ಕ್ವಾಂಟಿಟಿ ಆಫ್ ಟ್ರಾನ್ಸಾಕ್ಷನ್ಸ್. ಹೌದಾ? ಸೊ ಇಲ್ಲಿ ಹೇಳಿದೆ ಲಾರ್ಜ್ ಕ್ವಾಂಟಿಟಿ ಆಫ್ ಕರೆನ್ಸಿ ಎಕ್ಸ್ಚೇಂಜ್ ಏನಾಗುತ್ತೆ ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಒಳಗಡೆ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಲಾರ್ಜ್ ಸ್ಕೇಲ್ ಒಳಗಡೆ ದೊಡ್ಡ ಪ್ರಮಾಣದ ಕರೆನ್ಸಿ ಯಾರ ಕಡೆ ಇರ್ತೈತಲ್ಲ, ಸೊ ದಟ್ ಮಚ್ ಆಫ್ ಕರೆನ್ಸಿ ಆರ್ ಮನಿ that can be held by banks and financial institutions. Means the participants in the wholesale foreign exchange market are banks and financial institutions. They are the participants in the wholesale financial market and they are involved in transaction of large quantity of currency exchange anta. So nodri ಏನಂತೈತಲ್ಲ, this is so wholesale market is a large and regular market that operates round the clock. There are two kinds of operators in this market. They are dealers and money dealers or makers anta ಕರಿತೀವಿ, and brokers. So two major participants ಇಲ್ಲಿ wholesale market ಒಳಗಡೆ ಕಂಡು ಬರ್ತಾರೆ. ಯಾರು ಒಂದು ಡೀಲರ್ಸ್ ಅಂತ ಕರಿತೀವಿ ನಾವು, ಡೀಲರ್ಸ್ ಆರ್ ಮೇಕರ್ಸ್ ಅಂತ ಕರಿತೀವಿ ನಾವು, ಮೇಕರ್ಸ್ ಆಫ್ ದಿ ಡೀಲ್ ಅಥವಾ ಡೀಲರ್ಸ್ ಅಂತ ಕರಿತೀವಿ. ಅಂದರ್ ಪಾರ್ಟಿಸಿಪೆಂಟ್ ಬ್ರೋಕರ್ಸ್ ಅಂತ category ಮಾಡಬಹುದು wholesale market. Dealer act as a principal on his own behalf of the customer. He will fix the price. A broker act as an agent. He acts on behalf of his client and help the getting bet quotation ಅಂತ. ಸೊ ಡೀಲರ್ ಏನ್ ಮಾಡ್ತಾನ್ರಿ, ಅವನ ಕಡೆ ಇರುವಂತ ಕರೆನ್ಸಿಗೆ ಪ್ರೈಸ್ ಕೊಟೇಶನ್ ನ ಫಿಕ್ಸೇಷನ್ ಮಾಡ್ತಾನೆ. ಸೊ ಡೀಲರ್ ಫಿಕ್ಸಸ್ ದಿ ಪ್ರೈಸ್ ಫಾರ್ ದೇರ್ ಕೊಟೇಶನ್, ಪ್ರೈಸ್ ಫಾರ್ ದೇರ್ ಕರೆನ್ಸಿ. ಬ್ರೋಕರ್ ಆಕ್ಟ್ ಆನ್ ಬಿಹಾಫ್ ಆಫ್ ದಿ ಡೀಲರ್. ಸೊ ಬ್ರೋಕರ್ ಏನ್ ಮಾಡ್ತಾನ್ರಿ, ಡೀಲರ್ ಪರವಾಗಿ ಕ್ಲೈಂಟ್ಸ್ ನೋಡಿಕೊಂಡು ಕರೆನ್ಸಿನ ಎಕ್ಸ್ಚೇಂಜ್ ಮಾಡುವಂತ ಕೆಲಸವನ್ನ ಬ್ರೋಕರ್ ಮಾಡ್ತಾರೆ. ಸೊ ದೀಸ್ ಆರ್ ದಿ ಟೂ ಪಾರ್ಟಿಸಿಪೆಂಟ್ಸ್ ಇನ್ ದಿ ಹೋಲ್ಸೇಲ್ ಮಾರ್ಕೆಟ್. ಸೊ ಇಲ್ಲಿ ಡೀಲರ್ ಯಾರು ಇರ್ತಾರೋ, ಡೀಲರ್ ಅಂತಂದ್ರೆ ಯಾರು, ಜನರಲಿ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹೂ ಫಿಕ್ಸಸ್ ದಿ ಪ್ರೈಸಸ್ ಫಾರ್ ದೇರ್ ಅಥವಾ ಕೊಟೇಶನ್, ದೇ ಫಿಕ್ಸಸ್ ದಿ ಕೊಟೇಶನ್. ಸೊ ಕರೆನ್ಸಿ ಎಕ್ಸ್ಚೇಂಜ್ ಕೊಟೇಶನ್ ಅವ್ರ ಏನ್ ಮಾಡ್ತಾರಲ್ಲ ಫಿಕ್ಸೇಷನ್ ಮಾಡ್ತಾರೆ. ಸೊ ಬ್ರೋಕರ್ಸ್ ಏನ್ ಮಾಡ್ತಾರೋ ಅವ್ರ ಪರವಾಗಿ ಸೊ ಕೆಲಸವನ್ನ ಮಾಡಿಸಿ ಒಪ್ಪಂದ ಮಾಡ್ಕೊಳೋದಿರ್ಬೋದು, ಕರೆನ್ಸಿ ಎಕ್ಸ್ಚೇಂಜ್ ಮಾಡೋದಿರ್ಬೋದು. ಸೊ ದೇ ಗೋ ಆನ್ ಡೀಲಿಂಗ್ ವಿತ್ ದಿ ದಟ್. ನೋಡ್ರಿ, ಸೊ ಡೀಲರ್ ಫಿಕ್ಸ್ ಹಿಸ್ ಪ್ರೈಸ್, ಎ ಬ್ರೋಕರ್ ಆಕ್ಟ್ ಆಸ್ ಅನ್ ಏಜೆಂಟ್, ಹಿ ಆಕ್ಟ್ಸ್ ಆನ್ ಬಿಹಾಫ್ ಆಫ್ ಹಿಸ್ ಕ್ಲೈಂಟ್ ಅಂಡ್ ಹೆಲ್ಪ್ಸ್ ಇನ್ ಗೆಟ್ಟಿಂಗ್ ಬೆಸ್ಟ್ ಕೊಟೇಶನ್ ಅಂತ. ಸೊ ಎಲ್ಲಾ ಬ್ಯಾಂಕ್ ಒಳಗೂ ನಾ ಹೇಳಿದೆ, ಸೊ ಬೇರೆ ಬೇರೆ ದೇಶದ ಒಳಗಡೆ ಬೇರೆ ಬೇರೆ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ನ ಏನ್ ಮಾಡ್ತಾವ, ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಆಥರೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತವೆ, ಫಿಕ್ಸೇಷನ್ ಮಾಡ್ತಾರಲ್ಲ. ಸೊ ಇವು ಬ್ರೋಕರ್ಸ್ ಏನ್ ಮಾಡ್ತಾರೆ, ಪ್ರೈಸ್ ಕೊಟೇಶನ್ಸ್ ಇನ್ ದಿ ಡಿಫರೆಂಟ್ ಕರೆನ್ಸಿ ಎಕ್ಸ್ಚೇಂಜ್ ಮಾರ್ಕೆಟ್ ಅವ್ನ ಮಾಡಿ ಡೀಲ್ ನ ಕುದುರಿಸೋದಕ್ಕೆ ಅವ್ರ ಏನ್ ಮಾಡ್ತಾರೆ, ಪ್ರಯತ್ನವನ್ನ ಮಾಡ್ತಾರೆ. ಅಷ್ಟೇ ನೆನ್ಪಿಟ್ಕೋರಿಲ್ಲ, who are the participants of the wholesale financial institutions and banks ಅಥವಾ brokers ಅಂತನ ಕರಿಬಹುದು. So these are the major participants of the wholesale market. So the following are the some of the important organization that participate in the wholesale market ಅಂತ. So wholesale market ಒಳಗಡೆ ಯಾರು ಭಾಗವಹಿಸ್ತಾರೆ ಅಂತಂದ್ರೆ, the first one is multinational companies ಅಂತ. So because multinational companies require quantity of currencies. ಸೊ ಏನೋ ಬ್ರಾಂಚ್ ಎಕ್ಸ್ಪಾನ್ಷನ್ ಇರ್ಬೋದು, ಬಿಸ್ನೆಸ್ ಲೈನ್ ಡೈವರ್ಸಿಫಿಕೇಶನ್ ಇರ್ಬೋದು, ಬಿಸ್ನೆಸ್ ಮಾಡರ್ನೈಸೇಷನ್ ಇರ್ಬೋದು, ಅಕ್ವಿಜಿಷನ್ ಆಫ್ ಅದರ್ ಬಿಸ್ನೆಸ್ ಇರ್ಬೋದು. ಸೊ ಇಂಥ ಸಂದರ್ಭದೊಳಗಡೆ ಮಲ್ಟಿನ್ಯಾಷನಲ್ ಕಂಪನೀಸ್ಗೆ ಏನ್ ಬೇಕಾಗುತ್ತಲ್ಲ, ದೊಡ್ಡ ಪ್ರಮಾಣದಲ್ಲಿ ಕರೆನ್ಸಿ ಅವಶ್ಯಕ. ಪಾರ್ಟಿಸಿಪೆಂಟ್ಸ್ ಇನ್ ದಿ ಹೋಲ್ಸೇಲ್ ಮಾರ್ಕೆಟ್ ಆರ್ ಒನ್ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಇದೆ. See, the multinational companies play bigger role in the financial foreign exchange market. They make major portion of the transaction in foreign exchange for import and export. So multinational companies ಏನ್ ಮಾಡ್ತವ್ರೆ, so they involve in the wholesale foreign currency exchange market for conducting the import and export ಅಂತ. So goods ನ import export ಮಾಡೋರು ಲಾರ್ಜ್ ಕ್ವಾಂಟಿಟಿ ಒಳಗಡೆ ಲಾರ್ಜ್ ಟ್ರಾನ್ಸಾಕ್ಷನ್ಸ್ ನ ಲಾರ್ಜ್ ಸ್ಕೇಲ್ ಒಳಗಡೆ ಹೋಲ್ಸೇಲ್ ಮಾರ್ಕೆಟ್ ಒಳಗಡೆ ಭಾಗವಹಿಸ್ತಾರೆ. ಸೊ ಅಂದರ್ ದಿಸ್, ಸೊ ಇನ್ವೆಸ್ಟ್ ಅಂಡ್ ಕರೆನ್ಸಿ. ಸೊ ಬೇರೆ ದೇಶದೊಳಗಡೆ ಏನಾದ್ರು ಹೂಡಿಕೆ ಮಾಡ್ಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ, ಸೊ ಆ ಸಂದರ್ಭದಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ, ಮಲ್ಟಿನ್ಯಾಷನಲ್ ಕಂಪನೀಸ್ ದೇ ಗೋ ಫಾರ್ ದಿ ಕರೆನ್ಸಿ ಎಕ್ಸ್ಚೇಂಜ್. ಅಂದ್ರೆ ಯಾವ ಟೈಮ್ ಒಳಗಡೆ ಅವರು ಬಿಸ್ನೆಸ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಒಂದು ಡ್ಯೂರಿಂಗ್ ದಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಫ್ ದಿ ಗೂಡ್ಸ್. ಸೆಕೆಂಡ್ ಒನ್ ಇಸ್ ವೈಲ್ ದೇ ಮೇಕಿಂಗ್ investment ಅಂತ ಇದೆ, while they are making any investment in the foreign country or they are
paying the dividend to the investment. So ಇಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ ಮೇಲೆ sorry, can you rotate the this picture? One second. Okay. ಸೊ ಮತ್ತೆ ಯಾವಾಗ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ಅಥವಾ ಹೋಲ್ಸೇಲ್ ಫೈನಾನ್ಷಿಯಲ್ ಮಾರ್ಕೆಟ್ ಕರೆನ್ಸಿ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗೆ ಭಾಗವಹಿಸ್ತಾರೆ ಅಂತಂದ್ರೆ ವೈಲ್ ಅಲೋಕೇಟಿಂಗ್ ದಿ ಡಿವಿಡೆಂಡ್ ಆರ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ದಿ ಇನ್ವೆಸ್ಟ್ಮೆಂಟ್. ಸೊ ಈಗ ಫಾರ್ ಎಕ್ಸಾಂಪಲ್, ಸೊ ಬೇರೆ ದೇಶದ ಕಂಪ್ನಿಗಳು ಏನ್ ಮಾಡ್ತಾರೆ, ಇಂಡಿಯಾದೊಳಗಡೆ ಅಥವಾ ಇಂಡಿಯನ್ ಕಂಪ್ನಿ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅಂದ್ರೆ ಸೊ ನೀವೇನ್ ಮಾಡ್ಬೇಕಾಗುತ್ತಲ್ಲ, ಆ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ, ಹೌದಾ? ಸೊ ಯು ಹ್ಯಾವ್ ಟು ಪೇ ದಿ ಡಿವಿಡೆಂಡ್ ಇನ್ ದೇರ್ ಓನ್ ಕರೆನ್ಸಿ. ಸೊ ಆ ಯಾರು ಇನ್ವೆಸ್ಟ್ಮೆಂಟ್ ಯಾವ ದೇಶದವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಆ ದೇಶದ ಕರೆನ್ಸಿ ಏನಿರ್ತದೆ ನೀವೇನ್ ಮಾಡ್ಬೇಕಲ್ಲ, ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ಇಸ್ ಅಂದರ್ events exchange arises ಅಂತ ಯಾವಾಗ ರಿಪಾರ್ಟಿಷನ್ ಆಫ್ ದಿ ಡಿವಿಡೆಂಡ್ ಮೀನ್ಸ್ ಅಲೋಕೇಶನ್ ಆಫ್ ದಿ ಡಿವಿಡೆಂಡ್ ಆರ್ ಪೇಮೆಂಟ್ ಆಫ್ ದಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಮೇಲೆ ಅಂದ್ರೆ ಸಾಲ ತಗೊಂಡಿರ್ತಾರೆ, ಸೊ ಬಿಸ್ನೆಸ್ ಗೆ ಸಾಲ ತಗೊಂಡಿರ್ತಾರೆ, ಅದ್ರ ಮೇಲೆ ಇಂಟ್ರೆಸ್ಟ್ ನ ಕಟ್ಬೇಕಂದ್ರೂ ಕೂಡ ನೀವು ಏನ್ ಮಾಡ್ಬೇಕಲ್ಲ, ಫಾರಿನ್ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೋಬೇಕಂತ ಇದ್ವಿ. ದೆನ್ ಪೇಮೆಂಟ್ ಫಾರ್ ಸರ್ವಿಸ್ ಟು ದಿ ಫಾರಿನ್ ಪ್ರೊಫೆಷನಲ್ಸ್. ಸೊ ಇಫ್ ಯು ಆರ್ ಅವೈಲಿಂಗ್ ದಿ ಎನಿ ಪ್ರೊಫೆಷನಲ್ ಸರ್ವಿಸ್ ಫ್ರಮ್ ದಿ ಫಾರಿನ್ ಕಂಟ್ರೀಸ್, ಸೊ ಯು ಹ್ಯಾವ್ ಟು ಪೇ ಇನ್ ದೇರ್ ಕರೆನ್ಸಿ. ಸೊ ಯಾವ ದೇಶದ ಪ್ರೊಫೆಷನಲಿಸ್ಟ್ ಇಂದ ನೀವೇನು ಸರ್ವಿಸ್ ನ ತಗೊಂಡಿರ್ತೀರಿ ಆ ದೇಶದ ಕರೆನ್ಸಿಗೆ ನೀವೇನ್ ಮಾಡ್ಬೇಕಂತಲೇ ಕರೆನ್ಸಿ ಎಕ್ಸ್ಚೇಂಜ್ ನ ಮಾಡ್ಕೋಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಮಲ್ಟಿನ್ಯಾಷನಲ್ ಕಂಪನೀಸ್. ಸೊ ಇಷ್ಟ ನೆನ್ಪಿಟ್ಕೋರಲ್ಲ. ಸೊ ಒನ್ ಆಫ್ ದಿ ಮೇಜರ್ ಪಾರ್ಟಿಸಿಪೆಂಟ್ ಯಾರಂತಂದ್ರೆ ಮಾರ್ಕೆಟ್. ಸೊ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಸೊ ಹೋಲ್ಸೇಲ್ ಮಾರ್ಕೆಟ್ ಒಳಗಡೆ ಎದಕ್ ಭಾಗವಹಿಸ್ತಾರೆ, ಒಂದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಫ್ ದಿ ಗೂಡ್ಸ್ ಅಂತ ಸೊ ಇನ್ ಆರ್ಡರ್ ಟು ಪೇ ದಿ ಡಿವಿಡೆಂಡ್ ಆನ್ ದೇರ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಬೇರೆ ದೇಶದವ್ರು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಡಿವಿಡೆಂಡ್ ನ ಕೊಡ್ಬೇಕಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗೆ ವಹಿಸ್ತಾರೆ. ಇನ್ ಆರ್ಡರ್ ಟು ಪೇ ದಿ ಇಂಟ್ರೆಸ್ಟ್ ಟು ದಿ ಇನ್ವೆಸ್ಟರ್ಸ್, ದೇ ಪಾರ್ಟಿಸಿಪೇಟ್ ಇನ್ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂಡ್ ಪೇಯಿಂಗ್ ರೆಮ್ಯುನರೇಷನ್ ಆರ್ ಸರ್ವಿಸ್ ಚಾರ್ಜಸ್ ಟು ದಿ ಫಾರಿನ್ ಪ್ರೊಫೆಷನಲಿಸ್ಟ್ ಅಂತ ಇದೆ. ಸೊ ಅವ್ರ ಕಡೆಯಿಂದ ಏನಾದ್ರು ಸರ್ವಿಸ್ ನ ತಗೊಂಡಿದ್ರೆ ಸೊ ಅದನ್ನ ಪೇಮೆಂಟ್ ಮಾಡೋದಕ್ಕೋಸ್ಕರ participate in the foreign exchange market. So next one is non-banking foreign exchange financial market. Yaro? So non-bank foreign exchange companies. So they provide service relating to foreign exchange to their client or customers. They act as a broker for individuals or multinational companies who need assistance in foreign currency. So ಆಗಲೇ ಹೇಳಿದ್ವಿ ನಾವು ಅಲ್ಲೇ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಇದ್ನು, ಒಂದು ಡೀಲರ್ಸ್ ಅಂತ ಇದ್ನು. ಸೊ ಡೀಲರ್ಸ್ ಅಂತಂದ್ರೆ ಹೂ ಫಿಕ್ಸಸ್ ದಿ ಪ್ರೈಸಸ್ ಫಾರ್ ದೇರ್ ಕರೆನ್ಸಿ ಅಂತ ಇದ್ನು. ಸೊ ಡೀಲರ್ಸ್ ಆಮೇಲೆ ಬ್ರೋಕರ್ಸ್ ಅಂತ ಇದ್ನು. ಸೊ ನಾನ್ ಬ್ಯಾಂಕಿಂಗ್ ಫಾರಿನ್ ಎಕ್ಸ್ಚೇಂಜ್ ಕಂಪನೀಸ್, ಸೊ ನಾನ್ ಬ್ಯಾಂಕ್ ಫಾರಿನ್ ಎಕ್ಸ್ಚೇಂಜ್ ಕಂಪನೀಸ್ ಆಕ್ಟ್ ಆಸ್ ಎ ಬ್ರೋಕರ್ಸ್ ಅಂತ ಇದೀವಿ. ಸೊ ಇವ್ರು ಏನ್ ಮಾಡ್ತಾರಲ್ಲೇ ಬ್ರೋಕರ್ ಮಾಡ್ತಾರೆ. ಸೊ provide service relating to foreign exchange to them or to the customers. They act as a broker for the individual or multinational companies who need assistance in foreign currency. ಅಂದ್ರೆ ಫಾರಿನ್ ಕರೆನ್ಸಿ ಅಥವಾ ಫಾರಿನ್ ಎಕ್ಸ್ಚೇಂಜ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾಗಿದ್ರೆ, ಸೊ ಅದ್ರ ಬಗ್ಗೆ ಸರ್ವಿಸ್ ಬೇಕಾಗಿದ್ರೆ, ಸೊ ದೇ ಕ್ಯಾನ್ ಅಪ್ರೋಚ್ ದಿ ನಾನ್ ಬ್ಯಾಂಕ್ ಫಾರಿನ್ ಎಕ್ಸ್ಚೇಂಜ್ ಕಂಪನೀಸ್. ದೇ ಡು ನಾಟ್ ಅಂಡರ್ಟೇಕ್ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್. ಸೊ ಅವ್ರೇನ್ ಮಾಡಂಗಿಲ್ಲ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಅನ್ನ ಅಲ್ಲಿ ಭಾಗವಹಿಸೋದಿಲ್ಲ ಅಂತ ನಾವು. ವಾಟ್ ಇಸ್ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಅನ್ನ ಸೊ ನಾವು ವಿಲ್ ಡಿಸ್ಕಸ್ ಇನ್ ದಿ ಕಮಿಂಗ್ ಕ್ಲಾಸ್. ದೇ ಸೊ ಡೀಲ್ಸ್ ಆರ್ completed by physical delivery of the
ಕರೆನ್ಸಿ ಏನಾದ್ರೂ ದುಡ್ಡು ಬೇಕಾಗಿದ್ರೆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಂಡು ಬೇಕಾಗಿದ್ರೆ ದೇ ಕ್ಯಾನ್ ಅಪ್ರೋಚ್ ದಿ ನಾನ್ ಬ್ಯಾಂಕ್ ಫಾರಿನ್ ಎಕ್ಸ್ಚೇಂಜ್ ಕಂಪನೀಸ್ ಅಂತ. ಸೊ ದೇ ಆರ್ ದಿ ಅನದರ್ ಪಾರ್ಟಿಸಿಪೆಂಟ್ ಇನ್ ದಿ ಹೋಲ್ಸೇಲ್ ಮಾರ್ಕೆಟ್. ಸೊ ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್ ಇಸ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ದೇ ಆರ್ ಪ್ಲೇಯಿಂಗ್ ವೈಟಲ್ ರೋಲ್ ಇನ್ ದಿ ಯಾವುದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇನ್ ದಿ ಹೋಲ್ಸೇಲ್ ಮಾರ್ಕೆಟ್. ಸಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಗೊತ್ತು ನಿಮ್ಗೆ. ಸೊ ವಿ ಸೀನ್ ದ models are not only limited their functions for accepting the deposit and lending the loan. So they involved in multiple businesses. So they are providing many insurances. They are bills irbodu. Amele they can trade. They are transacting shares, debentures. So they are also involved in the commercial banks are also involved in the foreign currency exchange business ಅಂತ ಹೇಳ್ತಾರೆ. ಸೊ ಕರೆನ್ಸಿ ಎಕ್ಸ್ಚೇಂಜ್ ಕೆಲಸನೂ ಕೂಡ ಅವರು ಮಾಡ್ತಾ ಇದಾರೆ ಮಾಡರ್ನ್ ಕಮರ್ಷಿಯಲ್ ಬ್ಯಾಂಕ್ಸ್. ಏನಂತ ಹೇಳಿದ್ರೆ ದೇ ಆರ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಪಾರ್ಟಿಸಿಪೆಂಟ್ ಇನ್ ದಿ ಹೋಲ್ಸೇಲ್ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಮೇ ಪಾರ್ಟಿಸಿಪೇಟ್ ಇನ್ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಫಾರ್ ಇನ್ ಟೂ ಕೆಪಾಸಿಟೀಸ್. ಸೊ ಎರಡು ಕಾರಣಕ್ಕೋಸ್ಕರ ಅವರು ಭಾಗವಹಿಸ್ತಾರೆ ಅಂತ ಹೇಳ್ತಾರೆ. ಸೊ ಒನ್ ಇಸ್ ಟು ಆಕ್ಟ್ ಆನ್ ದೇರ್ ಓನ್ ಬಿಹಾಫ್ ಟು ಬೈ ಆರ್ ಸೆಲ್ ಸಚ್ ಫಾರಿನ್ ಕರೆನ್ಸಿ. ಸೊ ಎರಡು ಕಾರಣಕ್ಕೋಸ್ಕರ ಅವರು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ಭಾಗವಹಿಸ್ತಾರೆ ಯಾರು ಕಮರ್ಷಿಯಲ್ ಬ್ಯಾಂಕ್ಸ್. ಒಂದು ಟು ಆಕ್ಟ್ ಆನ್ ದೇರ್ ಓನ್ ಬಿಹಾಫ್ ಟು ಬೈ ಆರ್ ಸೆಲ್ ದಿ ಫಾರಿನ್ ಕರೆನ್ಸಿ ಅಂತ ಹೇಳಿ. ಸೊ ಸ್ವಯಂ ಪ್ರೇರಿತವಾಗಿ ತಮಗೋಸ್ಕರ ಅವ್ರು ಏನ್ ಮಾಡ್ಬೋದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ಕರೆನ್ಸಿನ ಖರೀದಿ ಮಾಡೋಕೆ ಅಥವಾ ಮಾರಾಟ ಮಾಡೋಕೆ ಭಾಗವಹಿಸಬಹುದು. ಸೆಕೆಂಡ್ ಒನ್ ಆಕ್ಟ್ ಆನ್ ಬಿಹಾಫ್ ಆಫ್ ಹಿಸ್ ಕಸ್ಟಮರ್. ಒನ್ ಇಸ್ ಟು ಆಕ್ಟ್ ಆನ್ ಬಿಹಾಫ್ ಆಫ್ ದೇರ್ ಓನ್. Second one is they to act on behalf of their customers. They participate in the wholesale financial foreign currency exchange market. To act on behalf of their customer to negotiate the deal in foreign exchange. So andreno bank commercial bank customers kuda en madodu by approaching their commercial bank they can involve in the currency exchange. So for example importer exporter ಜನರಲ್ ಆಗಿ ಏನ್ ಮಾಡ್ತಾರಲ್ಲ ಕರೆನ್ಸಿ ಎಕ್ಸ್ಚೇಂಜ್ ನ ಅವರು ಸಂಬಂಧಪಟ್ಟಂತ ಕಮರ್ಷಿಯಲ್ ಬ್ಯಾಂಕ್ಸ್ ಕಡೆಯಿಂದ ಏನ್ ಮಾಡ್ತಾರೆ ಕರೆನ್ಸಿ ಎಕ್ಸ್ಚೇಂಜ್ ನ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ ನಾವಲ್ಲಿ ದೇ ಆರ್ ಆಲ್ಸೋ ಒನ್ ಆಫ್ ದಿ ಮೇಜರ್ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ನೆಕ್ಸ್ಟ್ ಒನ್ ಇಸ್ another participant is ಸೆಂಟ್ರಲ್ ಬ್ಯಾಂಕ್. ಸೊ ಸೆಂಟ್ರಲ್ ಬ್ಯಾಂಕ್ ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ಏನ್ ಮಾಡ್ತಾವಲ್ಲ ಕರೆನ್ಸಿ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ಭಾಗವಹಿಸಿರ್ತಾವಂತ ನಾವು. ಸೊ ದೇ ಆರ್ ಆಲ್ಸೋ ಪ್ಲೇಯಿಂಗ್ ಇಂಪಾರ್ಟೆಂಟ್ ರೋಲ್ ಇನ್ ದಿ wholesale financial exchange market. So here, central bank of each country plays dominant role in the foreign exchange market. Central bank of each country is they act as a depository of foreign currency. So they act as a depository of a foreign currency means so every central bank stores different currencies ಅಂತ ಹೇಳ್ತೀವಿ ನಾವು. ಸೊ ಬೇರೆ ಬೇರೆ ಎಲ್ಲ ದೇಶದ ಕರೆನ್ಸಿಗಳನ್ನ ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡುತ್ತೆ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತದೆ. ಸೊ ಅಂದ್ರೆ ಡಿಪಾಸಿಟ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಏನಂತಾರೆ ಸೊ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಎವ್ರಿ ನೇಷನ್ ಆಕ್ಟ್ ಆಸ್ ಎ ಡಿಪಾಸಿಟರಿ ಆಫ್ ಫಾರಿನ್ ಕರೆನ್ಸಿ. ಸೊ ಎಲ್ಲ ದೇಶದ ಕರೆನ್ಸಿ ಯಾವ ದೇಶದ ಜೊತೆ ನಾವು ವ್ಯವಹಾರ ಮಾಡ್ತೀವಿ ಎಲ್ಲಾ ದೇಶದ ಕರೆನ್ಸಿನ ಅವ್ರು ಏನ್ ಮಾಡ್ತಾರೆ ಡಿಪಾಸಿಟ್ ಮಾಡಿಟ್ಕೊಂತಾರೆ. ಸೊ ದಟ್ ಇಸ್ ಎ ಡಿಪಾಸಿಟರಿ. ಅಂಡ್ ಸೆಕೆಂಡ್ ಒನ್ ಇಸ್ ಎವ್ರಿ ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್ ನೀಡ್ ಪರ್ಮಿಷನ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್ ಟು ಡೀಲ್ ಇನ್ ದಿ ಫಾರಿನ್ ಕರೆನ್ಸಿ. ಸೊ ಯಾರೋ ಫಾರಿನ್ ಕರೆನ್ಸಿ ಒಳಗಡೆ ಡೀಲಿಂಗ್ ಮಾಡ್ತಾರಂತಾರೆ ಯು ಹ್ಯಾವ್ ಟು ಗೆಟ್ ದಿ ಅಪ್ರೂವ್ ಆಫ್ ದಿ central bank. So adanatala every individual or organization need permission of the central bank to deal in the foreign currency. So without permission of the central bank they cannot undertake the currency exchange business. So third one is it intervenes in the foreign exchange market to determine the exchange rate. So there is so we discussed in the earlier class. So central bank intervene in the foreign exchange market in order to determine the exchange rate. So exchange rate is determined as per the Foreign Exchange Management Act. ಸುಮಾ ಅಂತ ಹೇಳಿದ್ವಲ್ಲ. ಸೊ ಆ ಆಕ್ಟ್ ಪ್ರಕಾರ ಏನ್ ನಿಯಮಾವಳಿಗಳು ಇರ್ತವೆ ಅದ್ರ ಪ್ರಕಾರ ಅದೇನ್ ಮಾಡುತ್ತೆ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಅನ್ನ ಡಿಟರ್ಮೈನ್ ಮಾಡುತ್ತೆ. ಸೊ ದಟ್ಸ್ ದಿ ಅಂದರ್ ಫಂಕ್ಷನ್ ಆಫ್ ದಿ ಅಥವಾ ರೋಲ್ ಸೆಂಟ್ರಲ್ ಬ್ಯಾಂಕ್ ಅಂತ ಇದೆ. ಸೊ ಇಟ್ ಆಕ್ಟ್ ಆಸ್ ಎ ಡಿಪಾಸಿಟರಿ ಆಫ್ ಫಾರಿನ್ ಕರೆನ್ಸಿ. So every institution or individual requires prior permission of the central bank in order to involve in a currency exchange business. So then third thing is the investment in foreign exchange market is it intervenes in the foreign exchange market to determine the exchange rate of currencies.
So these are some of the characteristics of central bank. So they are also one of the important participant in the foreign exchange market. So another component of participant in transfer or remittance companies ಅಂತ ಇದೆ. ಸೊ ಇವರು ಕೂಡ ಏನಂತ ಹೇಳ್ತೀವಿ ನಾವು ಮೇಜರ್ ಪಾರ್ಟಿಸಿಪೆಂಟ್ಸ್ ಇನ್ ದಿ ಹೋಲ್ಸೇಲ್ ಫೈನಾನ್ಷಿಯಲ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳಿದ್ವಿ. ಸೊ ಇವ್ರು ಏನ್ ಮಾಡ್ತಾರೆ ನೋಡ್ರಿ, ದೀಸ್ ಕಂಪನೀಸ್ ಹೆಲ್ಪ್ ಫಾರ್ ರೆಮಿಟನ್ಸ್ ಆರ್ ಟ್ರಾನ್ಸ್ಫರ್ ಆಫ್ ಮನಿ ಬಿಟ್ವೀನ್ ದಿ ನೇಷನ್ಸ್. ಸೊ ರೆಮಿಟನ್ಸ್ ಹೌಸಸ್ ಆರ್ ರೆಮಿಟನ್ಸ್ ಕಂಪನೀಸ್ they have to from one nation to another nation. So these companies help for or transfer of money between nations. So ಒಂದ್ ದೇಶದಿಂದ ಇನ್ನೊಂದು ದೇಶದ ನಡುವೆ ಹಣಕಾಸಿನ ವಿನಿಮಯ ಆಗೋದಕ್ಕೆ ಅಥವಾ ಕರೆನ್ಸಿ ಎಕ್ಸ್ಚೇಂಜ್ ಆಗೋದಕ್ಕೆ ಅದೇನ್ ಮಾಡುತ್ತೆ, ಈ ಕಂಪನೀಸ್ ಕೆಲಸ ಮಾಡ್ತಾವಂತದ್ದು. Migrant, that is people who are working in foreign countries, transfer their earnings to their family back home. These remittance firms provide such service. For example, if a Indian working in America, so America ಒಳಗಡೆ ಕೆಲಸ ಮಾಡಿ if he wants to send the money family, so ಇಂಡಿಯಾಕ್ಕೆ ಅವನು ಏನಾದ್ರು ದುಡ್ಡನ್ನ ಕಳಿಸ್ಬೇಕಂದ್ರೆ he can approach the remittance companies ಅಂತ ಇದೆ. ಸೊ ಈ remittance companies ಏನ್ ಮಾಡ್ತಾವ ಅಂತ ಇದೆ, ನಾವು for the funds or they transfer the currencies from one nation to another nation. ಸೊ ಈಗ NRI ಅಂತ ಹೇಳ್ತೀವಿ ನಾವು, ಸೊ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ನಾವು, ಅಥವಾ ಬೇರೆ ದೇಶದೊಳಗಡೆ ಕೆಲಸ ಮಾಡೋರು ಏನ್ ಮಾಡ್ತಾರೆ, ತಮ್ಮ ಮನೆಗೆ ಏನಾದ್ರು ದುಡ್ಡು ಕಳಿಸ್ಬೇಕಂದ್ರೆ ದೇ ಸೆಂಡ್ ದ ಮನಿ ಥ್ರೂ ರೆಮಿಟನ್ಸ್ ಕಂಪನೀಸ್ ಅಂತ. ಸೊ ಈ ರೆಮಿಟನ್ಸ್ ಕಂಪನೀಸ್ ಏನ್ ಮಾಡ್ತವೆ, ಈಗ ಫಾರ್ ಎಕ್ಸಾಂಪಲ್ ಅಮೆರಿಕದ ಡಾಲರ್ ಇಂದ ರುಪಿಗೆ ಕನ್ವರ್ಟ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಸೊ ಮನೆಗೆ ಆ ದುಡ್ಡನ್ನ ತಲುಪಿಸುವಂತ ಕೆಲಸವನ್ನ ನೋಡ್ಕೊರೆ. ಸೊ ದೀಸ್ ರೆಮಿಟನ್ಸ್ ಫರ್ಮ್ಸ್ ಪ್ರೊವೈಡ್ ಸಚ್ ಸರ್ವಿಸ್. ಎಕ್ಸಾಂಪಲ್ ಕೊಟ್ಟಿದ್ರಲ್ಲ, ಸೊ Western Union Money Transfer Company. Western Union Money Transfer Company example ಅಂತ. ಸೊ ನೀವು ಅಮೆರಿಕದ ಕಂಪನಿ ಇದು. ಸೊ ಅಮೆರಿಕದೊಳಗಡೆ ಎಷ್ಟು ಜನ ಭಾರತದೊಳಗಡೆ ಕೆಲಸ ಮಾಡ್ತಾ ಇದ್ರೆ ಅವ್ರ ಏನ್ ಮಾಡ್ಬೋದು, ಮನಿ ದುಡ್ಡಿದ್ರೆ ದೇ ಕ್ಯಾನ್ ಸೆಂಡ್ ದಟ್ ಮನಿ ಥ್ರೂ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಕಂಪನಿ ಅಂತ ಇದೆ. ಸೊ ಅದ್ರ ಮೂಲಕ ಅವರು ನೇರವಾಗಿ ಮನೆಗೆ ಹಣವನ್ನ ಕಳಿಸಬಹುದು. ಸೊ ಒನ್ ಆಫ್ ದಿ ಪ್ರಾಮಿನೆಂಟ್ remittance company ಯಾವುದು, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಕಂಪನಿ ವಿಚ್ ಇಸ್ ಸಿಚುವೇಟೆಡ್ ಇನ್ ದಿ ಅಮೆರಿಕಾ. ಸೊ ಇಸ್ ದ ಮೋಸ್ಟ್ ಪಾಪ್ಯುಲರ್ ಪೀಪಲ್ ಆಫ್ ಇಂಡಿಯಾ, ಚೈನಾ, ಮೆಕ್ಸಿಕೋ, ಫಿಲಿಪೈನ್ಸ್ who are working in the foreign countries are making use of their service earnings and their back to their homes. So Western Union money transfer in around 193 companies, countries ಅದೇನ್ ಮಾಡ್ಬೋದು ಅಂದ್ರೆ ಅಲ್ಲಿ ಕರೆನ್ಸಿನ ನೀವು ಆ ಕಂಪನಿ ಮೂಲಕ ಕಳಿಸಬಹುದು. 193 ದೇಶದ ಜನ ಯಾರು ಬೇರೆ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ಈ ಕಂಪನಿ ಮೂಲಕ ಏನ್ ಮಾಡ್ಬೋದು, ಹಣವನ್ನ ತಮ್ಮ ದೇಶಕ್ಕೆ ಕಳಿಸಬಹುದು ಅಂತ ಹೇಳ್ತಾರೆ. ಸೊ ಇಷ್ಟು ನೋಡ್ಕೊರಲ್ಲ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಪಾರ್ಟಿಸಿಪೆಂಟ್ಸ್ ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಮಾರ್ಕೆಟ್. ಸೊ ಇಷ್ಟು ನೆನ್ಪಿಟ್ಕೋರಲ್ಲ. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ನ ನಾವ್ ಏನ್ ಮಾಡ್ಬೋದಲ್ಲ, ಎರಡು ಕ್ಯಾಟಗರಿ ಮಾಡ್ಬೋದು. ಒಂದು ಹೋಲ್ಸೇಲ್ ಮಾರ್ಕೆಟ್, ಇನ್ನೊಂದು ರಿಟೇಲ್ ಮಾರ್ಕೆಟ್ ಅಂತ. ಸೊ ರಿಟೇಲ್ ಮಾರ್ಕೆಟ್ ಒಳಗಡೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಇಂಪೋರ್ಟರ್ ಅಂಡ್ ಇಂಡಿಯನ್. ಸೊ ಅದೇ ರೀತಿ ಹೋಲ್ಸೇಲ್ ನಾವು ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗಡೆ ಯಾರ ಭಾಗವಹಿಸಿರ್ತಾರೆ, multinational non-bank foreign exchange companies, commercial bank and money transfer or remittance major wholesale. So in next class we will discuss the participants based on the nature of the market. So the participants based on the nature of market. ಜನರನ್ನು ನೋಡ್ತೀವಿ, ಹೆಡ್ಜರ್ಸ್, ಸ್ಪೆಕ್ಯುಲೇಟರ್ಸ್, ಆರ್ಬಿಟ್ರೇಜರ್ಸ್. ಸೊ ಹೆಡ್ಜರ್ ಅಂದ್ರೆ ಯಾರು, ಸ್ಪೆಕ್ಯುಲೇಟರ್ಸ್ ಅಂತ ಯಾರಿಗೆ ಕರಿತೀವಿ, ಆರ್ಬಿಟ್ರೇಜರ್ ಅಂದ್ರೆ ಯಾರು. ಸೊ ವಿ ವಿಲ್ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಕೇಸ್ ಆಫ್ ಎನಿ you can ask. Okay.